ಅಥಣಿಯಲ್ಲಿ ಲಕ್ಷ್ಮಣ್ ಸವದಿ ಅವರಿಂದ ಪ್ರತಿಭಾ ಪುರಸ್ಕಾರ ಅದ್ದೂರಿ ಕಾರ್ಯಕ್ರಮ ದಿನಾಂಕ 1/6/2025ರಂದು ಸತ್ಯ ಸಂಗಮ ಗ್ರಾಮ ವಿಕಾಸ ಪ್ರತಿಷ್ಠಾನ ವತಿಯಿಂದ ಆಯೋಜಿಸಿದ ಪ್ರತಿಭಾ ಪುರಸ್ಕಾರ ಅದ್ದೂರಿ ಕಾರ್ಯಕ್ರಮವನ್ನು ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಅಥಣಿಯ ಜನಪ್ರಿಯ ಶಾಸಕರಾದ ಶ್ರೀ ಸನ್ಮಾನ್ಯ ಲಕ್ಷ್ಮಣ್ ಸವದಿ ಅವರು ನಡೆಸಿಕೊಟ್ಟರು. 2024 ಮತ್ತು 2025ರ SSLC ಹಾಗೂ ದ್ವಿತೀಯ PUC ಪರೀಕ್ಷೆಯಲ್ಲಿ 90ಕ್ಕಿಂತ ಅಂಕ ಪಡೆದು ವಿದ್ಯಾರ್ಥಿಗಳ ಅದ್ದೂರಿ ಪ್ರತಿಭಾ ಪುರಸ್ಕಾರ ಗಚ್ಚಿನ ಮಠದ ಸಭಾಭವನದಲ್ಲಿ ನಡೆಸಲಾಯಿತು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕರಾದ ಲಕ್ಷ್ಮಣ್ ಸವದಿ ಅವರು, ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದು ನಮ್ಮ ತಾಲೂಕಿಗೆ ಕೀರ್ತಿ ತಂದುಕೊಟ್ಟಿದ್ದೀರಿ. ಅದಲ್ಲದೆ ತಮ್ಮ ತಂದೆ ತಾಯಿಗಳಿಗೆ ಹೆಚ್ಚು ಗೌರವವನ್ನು ತಂದುಕೊಟ್ಟಿದ್ದೀರಿ ಮತ್ತು ಅಥಣಿಯಲ್ಲಿ ದೊಡ್ಡದಾದ ಹೈಟೆಕ್ ಹವಾನಿಯಂತ್ರಿತ ಗ್ರಂಥಾಲಯವನ್ನು ಸ್ಥಾಪಿಸುವುದಾಗಿ ಭರವಸೆ ನೀಡಿದರು. ನೀವು ಕಠಿಣ ಪರಿಶ್ರಮದಿಂದ 90ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿದ್ದೀರಿ. ಈ ಪುರಸ್ಕಾರ ಏಕೆಂದರೆ 631 ವಿದ್ಯಾರ್ಥಿಗಳು 90% ಹೆಚ್ಚು ಅಂಕಗಳನ್ನು ಪಡೆದಿದ್ದೀರಿ. ಅದಕ್ಕೆ ಈ ಪುರಸ್ಕಾರ ನಿಮಗೆ ಪ್ರೇರಣೆಯಾಗಲಿ ಅಂತ ನಾನು ಭಾವಿಸುತ್ತೇನೆ ಮತ್ತು ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿ ಪುರಸ್ಕಾರ ನೀಡಲಾಯಿತು. ವಿಶೇಷವೇನೆಂದರೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಗೆ ಅಥಣಿ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ SSLC ಫಲಿತಾಂಶ 61.69% ಹಾಗೂ ರಾಜ್ಯಕ್ಕೆ 26ನೇ ಸ್ಥಾನ ಪಡೆದುಕೊಂಡಿದೆ. SSLC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳು ಐಶ್ವರ್ಯ ಬಸಗೌಡ ಪಾಟೀಲ್ 622, ಪ್ರತೀಕ್ ಶಂಕರ್ ಟಕ್ಕನ್ನವರ್ 621, ರುಬಿಯಾ ಮುನೀರ್ ಸಾಬ್ ಔಟಿ 620 ಮತ್ತು ಮಹೇಶ್ ಮಲ್ಲಿಕಾರ್ಜುನ್ ಬೇವನೂರು 620 ಅತಿ ಹೆಚ್ಚು ಅಂಕ ಪಡೆದುಕೊಂಡಿದ್ದಾರೆ. ಅದಲ್ಲದೆ SSLCಯಲ್ಲಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪ್ರೌಢಶಾಲೆಗಳು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮುರುಗುಂಡಿ, ಶ್ರೀ ಸಿದ್ದೇಶ್ವರ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಕೊಟ್ಟಲ್ಗಿ, ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆ ತೇಲ್ಸಂಗ್. ಈ ಸಂದರ್ಭದಲ್ಲಿ ಗಚ್ಚಿನ ಮಠದ ಶ್ರೀ ಶಿವಬಸವ ಮಹಾಸ್ವಾಮಿಗಳು, ಸೇಗುಂಶಿಯ ಶ್ರೀ ಮಹಾಂತ್ ಮಹಾಸ್ವಾಮಿಗಳು, ಅಥಣಿಯ ಶೆಟ್ಟರ್ ಮಠದ ಶ್ರೀ ಮರುಳ ಸಿದ್ಧ ಮಹಾಸ್ವಾಮಿಗಳು, ತೇಲ್ಸಂಗ್ ಹಿರೇಮಠದ ಶ್ರೀ ವೀರೇಶ್ ದೇವರು, ಸಮಾಜ ಸೇವಕರು ಹಾಗೂ ಯುವ ನೇತಾರರಾದ ಚಿದಾನಂದ ಸವದಿ ಅವರು, ಅಥಣಿಯ ಪೊಲೀಸ್ ಇಲಾಖೆಯ ಅಧಿಕಾರಿಗಳಾದ ಶ್ರೀ ಗಿರಿಮಲ್ಲಪ್ಪ ಉಪ್ಪಾರ್, ಇನ್ನೂ ಅನೇಕ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು ಮತ್ತು ಬನಜ್ವಾಡ್ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾದ ಲಕ್ಷ್ಮಣ್ ಬನಜ್ವಾಡ್, ಅಥಣಿಯ ಪುರಸಭೆ ಉಪಾಧ್ಯಕ್ಷರ ಸರ್ವ ಸದಸ್ಯರು, ಕನ್ನಡ ಚಲನಚಿತ್ರ ರಂಗದ ಕಲಾವಿದೆ ಹಾಗೂ ಧಾರಾವಾಹಿ ನಟಿ ಹಾಗೂ ವಿದ್ಯಾರ್ಥಿಗಳು ಹಾಗೂ ಪಾಲಕರು ಮತ್ತು ಶಿಕ್ಷಕರು ಉಪಸ್ಥಿತರಿದ್ದರು. ವರದಿಗಾರ ವಿಠ್ಠಲ್ ಕೋಕಾಟೆ, ಪೃಥ್ವಿ TV, ಅಥಣಿ.